ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ಫ್ರಾಕ್ ಕಟ್ಟಿಂಗ್ಗೆ ನಾನು 1 ಮೀಟರ್ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಈಗ ಲೈನಿಂಗ್ ಮೇಲೆ ಮೊದಲಿಗೆ ಮಾರ್ಕಿಂಗ್ ಮಾಡಿಕೊಳ್ಳುವ. ಲೈನಿಂಗನ್ನು ಈ ರೀತಿ 2 ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಫೋಲ್ಡೆಡ್ ಸೈಡಿಂದ ನಾನೀಗ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೇನೆ. ಲೆಂತ್ 9.5 ಇಂಚ್ ತಗೊಳ್ತಾ ಇದ್ದೇನೆ. ಟೋಟಲ್ ಶೋಲ್ಡರ್ 4.5 ಇಂಚು. ಇಲ್ಲಿ 4.5 ಇಂಚ್ ತಗೊಂಡಷ್ಟೇ ಅದನ್ನೇ ಆರ್ಮ್ ಹೋಲಿಗೆ ಕೂಡ ಮಾರ್ಕ್ ಮಾಡ್ತೇನೆ. ಮತ್ತು ಚೆಸ್ಟ್ನ ಕಾಲು ಭಾಗ ಇಲ್ಲಿ 8 ಇಂಚು ತಗೊಳ್ತಿದ್ದೇನೆ. ಮತ್ತು ಸ್ಟಿಚ್ಚಿಂಗಿಗೆ ಅಂತ ಎಕ್ಸ್ಟ್ರಾ 1.5 ಇಂಚನ್ನು ತಗೊಳ್ತೇನೆ. ನಾರ್ಮಲ್ ಆಗಿ 8 ಇಂಚಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಬರ್ತದೆ, ನಾನಿಲ್ಲಿ ಎಕ್ಸ್ಟ್ರಾ ಸಪ್ರೇಟಾಗಿ ತಗೊಳ್ತೇನೆ. ಸೊಂಟದ ಸುತ್ತಳತೆಯ ಕಾಲು ಭಾಗ ಮತ್ತು 1.5 ಇಂಚ್ ಸ್ಟಿಚ್ಚಿಂಗಿಗೆ ಇದನ್ನು ಈ ರೀತಿ ಕನೆಕ್ಟ್ ಮಾಡಿ. ಈಗ ಮೇಲ್ಗಡೆ ಆರ್ಮ್ ಹೋಲಿಗೆ ಶೇಪ್ ಕೊಡಬೇಕು. ಒಂದೇ ರೀತಿ ಶೇಪ್ ಕೊಡ್ತಾ ಇದ್ದೇನೆ. ಕಾರ್ನರಿಂದ 1/2 ಇಂಚನ್ನು ಮಾರ್ಕಿಂಗ್ ಮಾಡಿ ಈ ರೀತಿ ಶೇಪ್ ಕೊಡಬಹುದು. ಈಗ ಕುತ್ತಿಗೆ ಅಗಲ ಇಲ್ಲಿ 2 ಇಂಚನ್ನು ಮಾರ್ಕಿಂಗ್ ಮಾಡ್ತೇನೆ. ಆಗ ಭುಜ 2.5 ಇಂಚ್ ಆಗ್ತದೆ. ಫ್ರಂಟ್ ಮತ್ತು ಬ್ಯಾಕ್ ಡೀಪ್ಗೆ ನಾನಿಲ್ಲಿ 2.5 ಇಂಚನ್ನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ಮತ್ತು ಅದನ್ನು ಬಾಕ್ಸ್ ರೀತಿ ಮಾಡಿ ಒಂದು ರೌಂಡ್ ಶೇಪನ್ನು ಕೊಡ್ತಿದ್ದೇನೆ. ಈಗ ಮೇಲ್ಗಡೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ 1/4 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಇದು ನೆಸೆಸರಿ ಇಲ್ಲ, ಬೇಕಾದರೆ ಮಾಡ್ಕೊಳ್ಬಹುದು. ಈಗ ಕಟ್ಟಿಂಗ್ ಇದೇ ರೀತಿ ಕಟ್ಟಿಂಗ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ಕಿಗೆ ಕೂಡ ನಾನು ಒಂದೇ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಬ್ಯಾಕ್ ಪಾರ್ಟಿಗೆ ಹುಕ್ ಕೂರಿಸಲಿಕ್ಕೆ ಇಲ್ಲಿ 2 ಇಂಚನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದರ ಮೇಲ್ಗಡೆ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಅದೇ ರೀತಿ ಇದು ಫ್ರಂಟ್ ಪಾರ್ಟ್. ಇಲ್ಲಿ ರೌಂಡ್ ಶೇಪ್ ಹೇಗಿದೆ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ ಮೇಲೆ ಎಕ್ಸ್ಟ್ರಾ ಪೀಸಸ್ ಇದ್ದರೆ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಮತ್ತು ಕಾರ್ನರಲ್ಲಿ ಕರೆಕ್ಟ್ ಆಗಿರೋದಿಲ್ಲ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಲೈನಿಂಗ್ನ ಮೇಲ್ಗಡೆ ಅಂತ ಹೇಳಿದರೆ ಕಚ್ಚಾ ಪೀಸನ್ನು ಲೈನಿಂಗ್ ಸೈಡಲ್ಲಿ ಹಾಕಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ನ ಮೇಲೆ ಸ್ಟಿಚಿಂಗ್ ಬೀಳಬಾರ್ದು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಆಗ ನೀಟಾಗಿ ನಮಗೆ ಫೋಲ್ಡ್ ಆಗಿ ಬರ್ತದೆ. ಇದು ಬ್ಯಾಕ್ ಪಾರ್ಟ್. ಇಲ್ಲಿ ಎಕ್ಸ್ಟ್ರಾ ಇದೆ ಪೀಸನ್ನು ನಾನೀಗ ಕಟಿಂಗ್ ಮಾಡ್ಕೊಳ್ತೇನೆ. ಆದಮೇಲೆ ನಾವು ಫ್ರಂಟ್ ಪಾರ್ಟಿಗೆ ಹೇಗೆ ಲೈನಿಂಗ್ನ ಮೇಲ್ಗಡೆ ಸ್ಟಿಚಿಂಗ್ ಹಾಕ್ಕೊಂಡ್ವೋ ಅದೇ ರೀತಿ ಇದರ ಮೇಲ್ಗಡೆ ಕೂಡ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಬರ್ತದೆ. ಈಗ ಫ್ರಂಟ್ ಪಾರ್ಟನ್ನು ಅದರ ಮೇಲ್ಗಡೆ ಕೂರಿಸಿ ಮೇಲ್ಗಡೆ ಸ್ಟಿಚಿಂಗ್ ಮಾಡಬೇಕು. ನಾನಿಲ್ಲಿ ಲೈನಿಂಗನ್ನು ಈ ರೀತಿ ಸಪ್ರೇಟಾಗಿ ಇಟ್ಟು ಸ್ಟಿಚಿಂಗ್ ಮಾಡ್ತಿದ್ದೇನೆ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಇದು ಇರಿಟೇಷನ್ ಆಗ್ತದೆ. ಅದಕ್ಕೆ ಇದೇ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದನ್ನು ಈ ರೀತಿ ಕೂರಿಸಿದಾಗ ನೀಟಾಗಿ ಬರ್ತದೆ. ಅದೇ ರೀತಿ ಸ್ಲೀವ್ಸ್ ಕೂಡ ನೀವು ಸ್ಲೀವ್ಸನ್ನು ಕೂರಿಸೋದಿದ್ರೆ ಸಪ್ರೇಟಾಗಿ ಕೂರಿಸ್ಬೋದು. ಇಲ್ಲಿ ನಾನು ಸ್ಲೀವ್ಸನ್ನು ಕೂರಿಸ್ತಿಲ್ಲ. ಇದರ ಮೇಲ್ಗಡೆನೆ ಅಂದರೆ ಒಳಗಿನ ಪೀಸ್ನ ಮೇಲ್ಗಡೆ ಸ್ಟಿಚ್ ಬೀಳಬಾರ್ದು. ನಾನಿಲ್ಲಿ ತೋರಿಸ್ತಿರುವಾಗನೇ ಮಡಚಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಈಗ ಸ್ಟಿಚಿಂಗ್ ಮಾಡಿದ್ದೇನೆ, ನಾನು ತೆಗೆದೀಗ ತೋರಿಸ್ತೇನೆ. ಒಳಗಡೆ ಪೀಸಿಗೆ ಸ್ಟಿಚಿಂಗ್ ಬಿದ್ದಿದ್ರೆ ಈಗ ತೆಗಿಲಿಕ್ಕೆ ಈಸಿಯಾಗಿ ಬರುವುದಿಲ್ಲ. ಇದರ ಮೇಲ್ಗಡೆ ಸ್ವಲ್ಪ ಐರನ್ ಹಾಕ್ಕೊಳ್ಬೇಕು. ಆಮೇಲೆ ಇದರ ಮೇಲ್ಗಡೆ ಫುಲ್ ಟಾಪ್ ಸ್ಟಿಚ್. ಈಗ ಸ್ಟಿಚಿಂಗ್ ಆಗಿದೆ, ನೀಟಾಗಿ ಬರ್ತದೆ ಇದೇ ರೀತಿ. ಈಗ ಸ್ಕರ್ಟ್ಗೆ ಅಂತ ಹೇಳಿದರೆ ನೆರಿಗೆ ಕೂರಿಸಲಿಕ್ಕೆ ನಾನಿಲ್ಲಿ 2 ಪೀಸನ್ನು ಸಪ್ರೇಟಾಗಿ ತಗೊಂಡಿದ್ದೇನೆ. 11.25 ಇಂಚು ಉದ್ದ ಇದೆ, ಅಗಲ 18.5 ಇಂಚಿದೆ. ಅದೇ ರೀತಿ ಬ್ಯಾಕ್ ಪಾರ್ಟಿಗೆ ಮತ್ತು ಫ್ರಂಟ್ ಪಾರ್ಟಿಗೆ ಸಪ್ರೇಟಾಗಿ ತಗೊಂಡಿದ್ದೇನೆ. ಈಗ ಇದನ್ನು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಲೈನಿಂಗ್ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡೋದ್ರಿಂದ ನೆರಿಗೆ ಕೂರಿಸುವಾಗ ನೀಟಾಗಿ ಬರ್ತದೆ. ಇದೇ ರೀತಿ ಫುಲ್ ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ಬಾರ್ಡರ್ ಇರೋದ್ರಿಂದ ಮೇನ್ ಫ್ಯಾಬ್ರಿಕನ್ನು ನಾನು ಮಡಚಿ ಸ್ಟಿಚಿಂಗ್ ಹಾಕ್ತಿಲ್ಲ, ಖಾಲಿ ಲೈನಿಂಗನ್ನು ಮಾತ್ರ ಸ್ಟಿಚಿಂಗ್ ಹಾಕ್ತಿದ್ದೇನೆ. ನೋಡಿ, ಈ ರೀತಿ ಮಡಚಿ ಸ್ಟಿಚಿಂಗ್ ಹಾಕಬೇಕು. ಆಮೇಲೆ ಸೈಡಿಗೆ ನೀವು ಜಿಗ್ಜಾಗ್ ಸ್ಟಿಚ್ ಮಾಡೋದಾದರೆ
ಈ ರೀತಿ ಮಾಡಬೇಕಂತಿಲ್ಲ, ನಾನಿಲ್ಲಿ ಜಿಗ್ಜ್ಯಾಗ್ ಮಾಡ್ತಿಲ್ಲ. ಈ ರೀತಿ ಮಡಚಿ ಸ್ಟಿಚ್ ಹಾಕಿದರೆ ಮತ್ತು ನೀಟಾಗಿ ಫಿನಿಶಿಂಗ್ ಬರ್ತದೆ. ಈಗ ಇಲ್ಲಿ ನೆರಿಗೆ ಕೂರಿಸುವಂಥದ್ದು. ನಾನಿಲ್ಲಿ ಫಸ್ಟಿಗೆ 1 ಇಂಚನ್ನು ಎಕ್ಸ್ಟ್ರಾ ಬಿಡ್ತಿದ್ದೇನೆ. 1 ಇಂಚನ್ನು ಸಪ್ರೇಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋದಿದೆ. ಆಮೇಲೆ 1/4 ಇಂಚಿಗೆ ಮತ್ತು 1 ಇಂಚಿಗೆ ಅದೇ ರೀತಿ ಫುಲ್ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನೆರಿಗೆ ಇಡಲಿಕ್ಕೆ 1/4 ಇಂಚನ್ನು ಮಾತ್ರ ಯೂಸ್ ಮಾಡಿದ್ದೇನೆ, ಅಂಥೇಳಿದರೆ ಸಪೂರದಿಂದ ಬರಬೇಕು ಅಂತ. ನಿಮ್ಮ ಹತ್ರ ಎಕ್ಸ್ಟ್ರಾ ಪೀಸಸ್ ಇದ್ದರೆ ಅರ್ಧ ಮುಕ್ಕಾಲು ಆ ರೀತಿ ಇಟ್ಕೊಳ್ಬಹುದು. ಈ ರೀತಿ ಮಾರ್ಕಿಂಗ್ ಮಾಡಿದರೆ ನೆರಿಗೆ ಇಡಲಿಕ್ಕೆ ಸುಲಭ ಆಗ್ತದೆ. ಹಾಗೆಯೇ ನಮ್ಮ ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಇದೇ ರೀತಿ ಫುಲ್ ನೆರಿಗೆ ಇಟ್ಟು ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ನಿಮಗೆ ನೆರಿಗೆ ಇಡಲಿಕ್ಕೆ ಏನಾದರೂ ಕಷ್ಟ ಇದ್ದರೆ ಅಂಥೇಳಿದರೆ ಮೆಷರ್ಮೆಂಟ್ನ ಪ್ರಕಾರ ಹೇಗೆ ಕರೆಕ್ಟಾಗಿ ನೆರಿಗೆ ಇಡೋದು ಅಂತ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇದನ್ನೀಗ ಮೇನ್ ಪಾರ್ಟಿಗೆ ಅಟ್ಯಾಚ್ ಮಾಡುವಂಥದ್ದು. ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಸಪ್ರೇಟಾಗಿ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇಲ್ಲಿ ಸೈಡಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಈಗ ಮೆಷರ್ಮೆಂಟ್ನ ಪ್ರಕಾರ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನಾನಿಲ್ಲಿಗೆ ಎಕ್ಸ್ಟ್ರಾ ಪೀಸ್ ಇದ್ದದನ್ನು ಕಟಿಂಗ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ನೀವು ಕೂಡ 1 ಮೀಟರ್ ಬಟ್ಟೆಯಲ್ಲಿ ಸ್ಟಿಚಿಂಗ್ ಮಾಡ್ಬೋದು. ಬ್ಯಾಕ್ ಸೈಡಲ್ಲಿ ಹುಕ್ಕನ್ನು ಅಟ್ಯಾಚ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.